ಗಜೇಶ್ ಮಸಣಯ್ಯನವರು ಮಹಾರಾಷ್ಟ್ರದ ಲಾತೂರದ ಅಕ್ಕಲಕೋಟ ತಾಲೂಕಿನ ಕರ್ಜಗಿ ಗ್ರಾಮದವರು ಅನ್ನುವಂಥ ಸಂಶೋಧನೆಯಿಂದ ನಮಗೆ ಗೊತ್ತಾಗಿದೆ. ಸೋಲಾಪುರ ಒಂದು ಇದು ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಕರ್ಜಗಿ ಗ್ರಾಮದವರು ಅನ್ನುವಂಥದ್ದು. ಈ ಕರ್ಜಗಿ ಗ್ರಾಮದಿಂದ ಈ ಭಾಗಕ್ಕೆ ಬರಬೇಕಾದ್ರೆ ಅವರ ಗುರುವನ್ನ ಅನುಸರಿಸಿ ಇಲ್ಲಿಗೆ ಬರ್ತಾರೆ, ಗುರುವಿನ ದರ್ಶನವನ್ನ ಪಡಿತಾರೆ. ಇಲ್ಲಿ ಅವರು ಸಂಸಾರಿಕರಾಗಿ ಇಲ್ಲಿಯೇ ಶರಣ ಪರಂಪರೆಯನ್ನ ಮುಂದುವರಿಸ್ತಾ ಈ ನಾಡಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಂತವರು. ಇದು ನಮ್ಮೂರಿನ ಮಹತ್ವ ಇಡೀ ಜಗತ್ತಿಗೆ ಗೊತ್ತಾಗಬೇಕನ್ನುವಂಥ ಹಿನ್ನೆಲೆ ಇಟ್ಕೊಂಡು ನಾವು ಈ ರೀತಿಯಾದಂಥ ಪಯಣವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಹೀಗಾಗಿ ಗಜೇಶ್ ಮಸಣಯ್ಯನವರು ಅಲ್ಲಿಂದ ಬಂದು ಕಲ್ಯಾಣದೊಳಗ ಕ್ರಾಂತಿಯ ಸಂದರ್ಭದಲ್ಲಿ, ವಚನ ಚಳವಳಿಯ ಸಂದರ್ಭದಲ್ಲಿ ನಮಗ ಅಲ್ಲಿ ವಚನಗಳನ್ನು ಬರೆಯುವುದರ ಮುಖಾಂತರ 770 ಶರಣರು, 1,96,000 ಜಂಗಮರು, ಅನುಯಾಯಿಗಳು ಇವರೆಲ್ಲ ನಡೆದಂತ ಒಂದು ಬಹುದೊಡ್ಡ ಶರಣ ಪರಂಪರೆಯಲ್ಲಿ ಅನುಭವ ಮಂಟಪದಲ್ಲಿ ವಚನಗಳನ್ನ ಬರೆಯುವಂಥದ್ದು. ವಚನಗಳಂತಂದ್ರೆ ಅವು ನುಡಿದಂತೆ ನಡೆಯುವಂಥದ್ದು, ಯಾವಾಗಲೂ ಶಾಶ್ವತವಾಗಿರುವಂಥವು ಆ ಮಾತುಗಳು, ಆ ವಚನಗಳು. ಹೀಗಾಗಿ ಸತ್ಯದ ಮಾರ್ಗದಲ್ಲಿ ಮತ್ತು ನೀತಿ ಮಾರ್ಗದಲ್ಲಿ ನೈತಿಕ ಗುಣಮಟ್ಟವನ್ನು ಹೆಚ್ಚಳ ಮಾಡುವಂತ, ಒಂದು ಸಾಕ್ಷರತೆ ಹೆಚ್ಚಿಗೆ ಮಾಡಿದಂತ, ಶಿಕ್ಷಣದ ಸಾಕ್ಷರತೆ ಹೆಚ್ಚಿಗೆ ಮಾಡಿದಂತ ಒಂದು ಪುಣ್ಯ ಕ್ಷೇತ್ರ ಬಸವ ಕಲ್ಯಾಣ ಅಂತ. ಬಸವ ಕಲ್ಯಾಣದಲ್ಲಿ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಬಸವಣ್ಣನವರ ನೇತೃತ್ವದಲ್ಲಿ ಇಂಥ ಅಲ್ಲಂಪ್ರಭು ಅವರು ಶೂನ್ಯಪೀಠದ ಅಧ್ಯಕ್ಷರಾಗಿದ್ದರು. ಅಂತ ಸಂದರ್ಭದಲ್ಲಿ ಕಾಶ್ಮೀರದಿಂದ ಮೋಳಗಿ ಮಾರಯ್ಯ ಬರ್ತಾರೆ, ಸೊನ್ನಲಿಯಿಂದ ಸಿದ್ದರಾಮೇಶ್ವರ್ ಬರ್ತಾರೆ, ಅಕ್ಕ ಮಹಾದೇವಿ ಉಡಕಡಿಯಿಂದ ಬರ್ತಾರೆ, ಅಂಬಿಗರ ಚೌಡಯ್ಯ, ಡೋರ ಕಕ್ಕಯ್ಯ, ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ, ಹೀಗೆ ದೇಶದ ಜಗತ್ತಿನ ನಾನಾ ಮೂಲೆಗಳಿಂದ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ನಮ್ಮ ಗಜೇಶ್ ಮಸಣಯ್ಯನವರು ವಚನ ಚಳವಳಿಯಲ್ಲಿ ನೇರವಾಗಿ ಪಾಲ್ಗೊಳ್ಳುತ್ತಾರೆ ಅನ್ನುವಂಥದ್ದು ಒಂದು ಇತಿಹಾಸ. ಅವರ ತಂದೆ ತಾಯಿ, ಈ ಇತಿಹಾಸ ನಮಗೆ ಸತ್ಪುರುಷರ ಒಂದು ಹಿನ್ನೆಲೆ ಒಂದಿಷ್ಟು ನಮಗೆ ಹೆಚ್ಚಿಗೆ ಸಿಗೋದಿಲ್ಲ. ಸಿಕ್ಕಂತ ಆಧಾರದ ಮೇಲೆ, ಶಾಸನಗಳ ಆಧಾರದ ಮೇಲೆ, ಜನಪದದ ಶೈಲಿಯ ಜನಪದದ ಹಾಡುಗಳಲ್ಲಿ ಸಿಗುವಂತ ವಿಷಯಗಳನ್ನ ಸಂಗ್ರಹ ಮಾಡಿ ಇವತ್ತು ನಾವು ಇತಿಹಾಸವನ್ನ ಕಟ್ಟಬೇಕಾಗಿದೆ. ಒಂದು ರೋಮಾಂಚನಕಾರಿಯಾದಂಥ ಇತಿಹಾಸ ಗಜೇಶ್ ಮಸಣಯ್ಯನವರು ಸಂಸಾರದಲ್ಲಿ ಇದ್ದುಕೊಂಡು ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ವಚನ ಸಾಹಿತ್ಯದಲ್ಲಿ ಬಹಳ ಕೊಡುಗೆಯನ್ನು ಕೊಟ್ಟಂತವರು ನಮ್ಮ ಗಜೇಶ್ ಮಸಣಯ್ಯನವರು. ಈ ಭಾಗದಲ್ಲಿ ಇಲ್ಲಿಯೇ ಈ ಬೆಣ್ಣೆತೊರೆ ದಂಡೆಯ ಮೇಲೆ ಇರಬಹುದು, ಅವರ ಪವಾಡಗಳು ಸಹಿತ ಅನೇಕ ಪುರಾಣಗಳಲ್ಲಿ ಸಿಗ್ತವ. ಅವರು ಬರುವಂತ ಸಂದರ್ಭದಲ್ಲಿ, ಕರ್ಜಗಿಯಿಂದ ಬರುವಂತ ಸಂದರ್ಭದಲ್ಲಿ ಅವರು ಹ್ಯಾಂಗೆ ಇಷ್ಟಲಿಂಗ ಪೂಜೆ ಮಾಡ್ಕೊತಾರಂತಂದ್ರೆ, ಆ ಯಾವ ಮಳೆ, ಚಳಿ, ಬಿಸಿಲು, ಗುಡುಗು, ಮಿಂಚು ಯಾವುದಿದ್ದರೂ ಸಹಿತ ಆ ಕಡೆ ಅವರು ನೋಡೋದಿಲ್ಲ, ಆ ಕಡೆ ಚಿತ್ತಿರೋದಿಲ್ಲ. ಇಷ್ಟಲಿಂಗದಲ್ಲಿ ಅವರು ಧ್ಯಾನಸ್ಥರಾಗ್ತಿದ್ರು. ಬಹುಶಃ ವಚನಕಾರರಲ್ಲಿ ಇಷ್ಟಲಿಂಗದ ಮೇಲೆ ಧ್ಯಾನ ಚಿತ್ತರಾಗಿರುವಂತ ಒಬ್ಬ ಸತ್ಪುರುಷರು ಇವರು ಶರಣರು ಅನ್ನುವಂಥದ್ದು. ಅವಾಗ ಬಸವಣ್ಣನವರ ಆದಿಯಾಗಿ ಎಲ್ಲರೂ ಇವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳ್ತಾರೆ. ಅವರ ಕರ್ಜಿಯಿಂದ ಬರುವಂತ ಅನೇಕ ಸಂದರ್ಭದಲ್ಲಿ, ಗುರುವಿನ ದರ್ಶನಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕಾದಂತ ನದಿ ದಂಡೆ ಮೇಲಿದ್ದಾಗ, ನದಿ ಪ್ರವಾಹ ಹರಿದು ಬಂದಾಗ ನದಿ ಬೇರೆ ಕಡೆ ದಿಕ್ಕಾಗ್ತದೆ, ಆದ್ರೆ ಅವರನ್ನು ಏನೂ ಮಾಡೋದಿಲ್ಲ ಅನ್ನುವಂಥದ್ದು ಸಹಿತ ಕೆಲವು ಇತಿಹಾಸದಿಂದ, ಜಾನಪದದ ಶೈಲಿಯಲ್ಲಿ, ನಾವು ಜಾನಪದದ ಗೀತೆಗಳಲ್ಲಿ ನಾವು ನೋಡಬಹುದು. ಇಂಥ ವಚನಕಾರರು ಇಲ್ಲೇ ಇದ್ದು, ಈ ಊರಿನಲ್ಲಿದ್ದು ಇಷ್ಟೊಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟರಲ್ಲ, ಇದು ಇತಿಹಾಸದಲ್ಲಿ ಬಹಳ ದೊಡ್ಡ, ನಾವು ಎಲ್ಲ ಕಡೆ ಪ್ರಚಾರ ಮಾಡುವಂಥದ್ದು ಇವತ್ತು ಅನಿವಾರ್ಯ ಇದೆ. ಕನ್ನಡಿಗರಿಗೆ ಹೇಳಿಕೊಳ್ಳುವಂಥದ್ದು ಆಳಂದ ತಾಲೂಕಿನ ಈ ಮುನ್ನಳ್ಳಿ ಕ್ಷೇತ್ರ, ಅಂದರೆ ಮುನಿಗಳು ಇರುವಂತ, ಗುರುಗಳು ಇರುವಂತ ಹಳ್ಳಿ ಮುನ್ನಳ್ಳಿ, ಆನಂದಿಪುರ, ಆನಂದಿಪುರ, ಹೀಗೆ ಇವೆಲ್ಲ ಊರುಗಳು ಪ್ರಾಚೀನ ಊರುಗಳು.
ಆಮೇಲೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಗೆ, ಶರಣ ಪರಂಪರೆಗೆ ಇದು ಬುನಾದಿ ಹಾಕಿಕೊಟ್ಟಂಥದ್ದು, ಈ ವಚನ ಚಳವಳಿಗೆ ಕೊಡುಗೆ ಕೊಟ್ಟಂತ ಊರು ನಮ್ಮ ಮುನ್ನಳ್ಳಿ ಗ್ರಾಮ ಅಂತನ್ನುವಂಥದ್ದು. ಇಂಥ ಗ್ರಾಮದಲ್ಲಿ ಯಾಕೆ ಈ ಊರನ್ನೇ ಆಯ್ಕೆ ಮಾಡಿಕೊಂಡ್ರು ನಮ್ಮ ಗಜೇಶ್ ಮಸಣಯ್ಯನವರು ಅಂತಂದ್ರೆ, ಇದು ನಿಸರ್ಗ ತಾಣ. ಪಕ್ಕದಲ್ಲಿರುವಂತಹ ಕೆರೆ ಇರಬಹುದು, ಈ ನಿಸರ್ಗ ತಾಣ, ಗಿಡ ಮರ ಇವೆಲ್ಲವನ್ನು ನೋಡಿ ಇದು ನನಗೆ ಯೋಗ್ಯವಾದಂತಹ ಸ್ಥಳ, ತಪಸ್ಸಿಗೆ ಯೋಗ್ಯವಾದಂತಹ ಶರಣ ವಚನ ಚಳವಳಿಗೆ, ಅದು ವಿಶೇಷವಾಗಿ ಧ್ಯಾನಕ್ಕೆ, ಇಷ್ಟಲಿಂಗ ಪೂಜೆಗೆ ಪ್ರಶಾಂತವಾದಂತಹ ಸ್ಥಳ ಇದೆ. ಇದನ್ನೇ ನಾನು ಮುನ್ನಳ್ಳಿ, ಬೇರೆ ಬೇರೆ ಆ ಕರ್ಜಿಯಿಂದ ಬರೋ ಟೈಮಿಗೆ ಬೇರೆ ಊರನ್ನು ಆಯ್ಕೆ ಮಾಡ್ಕೋಬಹುದಾಗಿತ್ತು. ಗಜೇಶ್ ಮಸಣಯ್ಯನವರು ಮುನ್ನಳ್ಳಿ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ, ಇದು ಪುಣ್ಯ ಭೂಮಿ ಇದೆ, ಪ್ರಶಸ್ತ ಸ್ಥಳ ಇದೆ, ನಿಸರ್ಗ ತಾಣವಿದೆ, ಇದನ್ನೇ ಇಲ್ಲೇ ಇರೋಣ ಅಂತನ್ನುವಂಥದ್ದು ಅವರು ಇಲ್ಲಿ ಆಯ್ಕೆ ಮಾಡಿಕೊಂಡ್ರು. ಮತ್ತೆ ಇಲ್ಲೇ ಸಂಸಾರವನ್ನು ನಡೆಸಿದರು. ಸಂಸಾರದಲ್ಲಿ ಇದ್ದುಕೊಂಡು ಆಧ್ಯಾತ್ಮ ಕ್ಷೇತ್ರದ ಶಿಖರವಾಗಿ ಬೆಳೆದಂತವರು ನಮ್ಮ ಗಜೇಶ್ ಮಸಣಯ್ಯನವರು. ಅವರ ಆರಾಧ್ಯ ದೇವ ಸಿದ್ದೇಶ್ವರ, ಗಜೇಶ, ಆ ದೇವರನ್ನ ಆರಾಧಿಸ್ತಾ ಮಸಣಯ್ಯನವರು, ಗಜೇಶ ಮಸಣಯ್ಯನವರು ಆದರು ಆ ಕರ್ಗಿಯ ಪ್ರದೇಶ. ಆ ಕರ್ಗಿಯಲ್ಲಿರುವಂತಹ ಸಿದ್ದೇಶ್ವರ, ಗಜೇಶ ದೇವರು, ಆ ದೇವರ ಆರಾಧಕರು. ಆ ಮೊದಲು ಪೂಜೆಯನ್ನ ಮಾಡ್ತಾ ಆ ದೇವರ ಪೂಜೆಯನ್ನ ಮಾಡ್ತಾ ಲೌಕಿಕಕ್ಕೆ, ಅಂದ್ರೆ ಲೌಕಿಕವನ್ನು ಬಿಟ್ಟು, ಲೌಕಿಕವನ್ನು ಅವರು ಎಂದೂ ಬಿಟ್ಟಿಲ್ಲ, ಲೌಕಿಕದ ಜೊತೆಗೆ ಹೆಚ್ಚಿನ ಒಲವು ಪಾರಮಾರ್ಥಿಕಕ್ಕೆ, ಅಂದ್ರೆ ಶರಣ ಪರಂಪರೆಗೆ ಅವರು ಒಲವಾಯಿತು ಅನ್ನುವಂಥದ್ದು. ಶರಣ ಪರಂಪರೆಯಲ್ಲಿ ಇಂಥ ಶರಣರು ಅಪರೂಪದ ಶರಣರು. ಯಾಕಂದ್ರೆ ಇವರ ಹೆಂಡತಿ ಮಸಣಮ್ಮ ಸಹಿತ, ಅವರು ಸಹಿತ ವಚನಗಳನ್ನು ಬರೀತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪಂಗೆ ಅಂತೇಳಿ ಏನು ಶರಣರು ಹೇಳ್ಯಾರ, ಹಾಗೆ ಶರಣರಂತೆ ಇಬ್ಬರು ಗಂಡ ಹೆಂಡತಿ ಇದೇ ಸ್ಥಳದಲ್ಲಿ ಇದ್ದುಕೊಂಡು ಅವ್ರ ಮಕ್ಕಳು ಸಹಿತ ನೀಲಕಂಠ ಮತ್ತು ಗಂಗಮ್ಮ, ಇನ್ನೊಬ್ಬ ಮಗಳು, 3 ಮಕ್ಕಳು ಇಲ್ಲಿಯೇ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಇತಿಹಾಸದಿಂದ ನಮ್ಗೆ ತಿಳಿದು ಬರ್ತದೆ. ಅವರು ನೀಲಕಂಠ ಅನ್ನುವಂಥ ಮಗನು ಸಹಿತ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತವ್ರು. ಅವರ ದೇವಾಲಯ ಇಲ್ಲಿದೆ, ಇಲ್ಲಿ ಸಮಾಧಿ ಇಲ್ಲಿದೆ. ಹೀಗಾಗಿ ಇಂಥ ಒಂದು ಐತಿಹಾಸಿಕ ಸ್ಥಳ, ಶರಣ ಪರಂಪರೆ ಇರುವಂತಹ ಸ್ಥಳ ಇವತ್ತು ಬಹಳ ಊರಿನ ಗ್ರಾಮಸ್ಥರಿಗೆ ಮತ್ತು ನಮ್ಮ ಕಮಿಟಿ ಇವರೆಲ್ಲ ಏನಿದಾರ ಎಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಶರಣ ಪರಂಪರೆಯಂತ ಉಳಿಸುವಂತ, ಶರಣರ ಸ್ಮಾರಕಗಳನ್ನು ಉಳಿಸುವಂತ ಕೆಲಸ ನಮ್ಮ ಮುನ್ನಳ್ಳಿ ಗ್ರಾಮದವರಿಂದ ಉಳಿದ ಕ್ಷೇತ್ರಗಳು ಕಲಿಬೇಕು, ಉಳಿದ ಗ್ರಾಮಗಳು ಕಲಿಬೇಕು ಅನ್ನುವಂಥದ್ದು ಅಭಿಮಾನವಿದೆ. ಯಾಕಂದ್ರೆ ಎಷ್ಟು ಸುಂದರವಾದಂತ ಗುಡಿಯನ್ನ ಕಟ್ಟಿದ್ದಾರೆ, ಕಲ್ಯಾಣ ಮಂಟಪ ಇದೆ, ಎಷ್ಟು ಚೆನ್ನಾಗಿದೆ. ಈ ರೀತಿಯಾದಂತಹ ದೇವಾಲಯಗಳು, ಶರಣ ಪರಂಪರೆ ಇರುವಂತಹ ಸ್ಮಾರಕಗಳನ್ನು ಉಳಿಸಿದರಲ್ಲ, ನಿಮಗೆ ಕೋಟಿ ಕೋಟಿ ಶರಣಾರ್ಥಿ. ಇಂಥ ಸ್ಥಳಗಳನ್ನು ಉಳಿಸಿದರೆ, ಯಾಕಂದ್ರೆ ಗ್ರಾಮಸ್ಥರ ಮನಸ್ಸು ಮಾಡಿದ್ರೆ ಇಂಥ ಕ್ಷೇತ್ರಗಳು ಉಳಿಸಲು ಸಾಧ್ಯ ಇದೆ. ಕೆಲವು ಊರುಗಳಿಗೆ ಹೋಗಿನಿ, ಶರಣ ಪರಂಪರೆ ಇರಬಹುದು ಅಥವಾ ಪ್ರಾಚೀನ ಸ್ಮಾರಕಗಳಿರಬಹುದು, ಅವು ಯಾವ ಈ ರೀತಿಯಾದಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಸುಂದರವಾದಂತ. ಇಲ್ಲಿ ಬಂದ್ರೆ ನಾನು ಅನೇಕ ಸಲ ಇಲ್ಲಿಗೆ ತಡಕಲ್ಕೆ, ನಮ್ಮ ತಂಗಿಯವರು ಇಲ್ಲೇ ಅದ ಊರು, ತಂಗಿ ಊರು ತಡಕಲ್ಕ, ನಾನು ಮತ್ತೆ ಬೆಳಂಗಿ ನಮ್ಮ ಅಜ್ಜನ ಊರು, ಇವೆಲ್ಲ ತಿರುಗಾಡೋ ಸಂದರ್ಭದಲ್ಲಿ ಊರಿಗೆ ಸಣ್ಣಾಗಿದ್ದಾಗಲೂ ನಾನು ಬರ್ಕೋತಾ ಹೋಗ್ತಾ ಇದ್ದೇನೆ. ನನ್ನ ತಾಲೂಕುನ ಆಳಂದೆ ತಾಲೂಕ. ಈಗ ಕಮಲಾಪುರ ತಾಲೂಕಕ್ಕೆ ನಾವು ಸೇರಿದ್ದೇವೆ, ಹೊಡಲ್ ಗ್ರಾಮ, ನನ್ನ ಊರು ಹೊಡಲ್ ಗ್ರಾಮ. ಇಲ್ಲೆಲ್ಲ ನಾವು ಓಡಾಡಿ ಸಣ್ಣಾಗಿದ್ದಾಗ ಬೆಳೆದಂಥದ್ದು ಇವೆಲ್ಲ ಊರುಗಳು. ನಾವು ಆಳಂದ್ ಅಂದ್ರೆ ಬಹಳ ಅಭಿಮಾನ ನಮಗೆಲ್ಲ, ಯಾಕಂದ್ರೆ ಜನ್ಮ ಕೊಟ್ಟಂತ ಊರು ನನಗೆ. ಹೀಗಾಗಿ ಸೇಡಂನಲ್ಲಿ ಹೋಗಿ ಒಂದು 23ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆಯುವುದರ ಮುಖಾಂತರ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ ಒಂದು 15 ವರ್ಷ ಅಲ್ಲಿ ಕೆಲಸ, ಒಂದು 3 ವರ್ಷ ಅಧ್ಯಕ್ಷ ಆಗಿ, ಸೆಕ್ರೆಟರಿ ಆಗಿ 15 ವರ್ಷ, ಮತ್ತು ಸಮ್ಮೇಳನ ಅಧ್ಯಕ್ಷ ಆಗಿದೆ ನಿಮ್ಮ ತಾಲೂಕಿನವನ್ನ ಆಗಿ ಸೇಡಂದಾಗ ಹೋಗಿ ಡ್ಯೂಟಿ ಮಾಡ್ತಾ, ಲೆಕ್ಚರ್ ಆಗಿ ಕೆಲಸ ಮಾಡ್ತಾ, ಮತ್ತು ಆ ಭಾಗದಲ್ಲಿ ಸಾಹಿತ್ಯವನ್ನ, ಈ ಆಳಂದ ಸೇರಿದಂತೆ ಕಲಬುರಗಿ ಜಿಲ್ಲೆ ಎಲ್ಲ ಸ್ಮಾರಕಗಳ ಇತಿಹಾಸವನ್ನ ನಿರರ್ಗಳವಾಗಿ ಹೇಳುವಂಥದ್ದು ಈ ನೆಲ ನನಗೆ ಜನ್ಮ ಕೊಟ್ಟಂತ ನೆಲದ ಋಣ ನಾನು ಎಂದೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಜನ್ಮಾಂತರಕ್ಕೆ ಇದು ಋಣಿಯಾಗಿರ್ತೀನಿ ಈ ನೆಲ, ಯಾಕಂದ್ರೆ ನನಗೆ ಜನ್ಮ ಕೊಟ್ಟಂತ ಊರುಗಳು, ಯಾಕಂದ್ರೆ ಈ ನೆಲದಲ್ಲೇ ಹುಟ್ಟಿದ್ದೀನಿ ನಾನು. ಹೀಗಾಗಿ ಅಭಿಮಾನದಿಂದ ನಾನು ಪಾಟೀಲ್ರು ಓಡೋಡಿ ಬಂದೆವು. ನಮ್ಮ ಪಾಟೀಲ್ DM ಪಾಟೀಲ್ರಿಗೆ ಫೋನ್ ಮಾಡಿದಾಗ ಅವರು ಕೂಡಲೇ ಸ್ಪಂದಿಸಿ, ಮತ್ತು ನಿಮ್ಮನ್ನೆಲ್ಲ ಸಂಪರ್ಕ ನೋಡುವ ಭಾಗ್ಯ ಸಿಗ್ತಿದಿಲ್ಲ. ಯಾವ ಊರಿಗೆ ಹೋಗ್ತೀವಲ್ಲ, ಊರಿಗೆ ಹೋದ ತಕ್ಷಣ ಅಲ್ಲಿ ಯಾರು ಇರ್ತಾರೆ ಅವ್ರನ್ನ ಉದ್ದೇಶಿಸಿ ಅವ್ರು ಎಷ್ಟು ಜನ ಇರ್ತಾರೆ, ನಾವು ಒಂದು ಕಾರ್ಯಕ್ರಮ ಮಾಡೋದಿಲ್ಲ. ಒಂದು ಸರಳವಾದಂಥದ್ದು ಅಲ್ಲಿ ಇದ್ದಂಥವ್ರಿಗೆ ಹೇಳಿ ಒಂದು ಸಂದೇಶವನ್ನ ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಜನರಿಗೆ ತಲುಪಿಸುವ, ಲಕ್ಷಾಂತರ ಜನರಿಗೆ ತಲುಪಿಸುವಂತ ಕೆಲಸ ನಮ್ಮ ಕರ್ತವ್ಯದ
ನಾವು ಕಾಯಕ ಜೀವಿಗಳು, ನಾವೆಲ್ಲ ಹಾಸ್ಟೆಲ್ರು, ನಾವೆಲ್ಲ ಕಾಯಕ ಒಂದೊಂದು ಹುದ್ದೆಯಲ್ಲಿದ್ದೇವೆ. ಟೀಚರು, ಲೆಕ್ಚರ್, ಪ್ರೊಫೆಸರ್ ಆಗಿರೋ ದೇವರಿಗೆ ಒಳಗೆ ತಮ್ಮ ಪ್ರೊಫೆಸರ್ ಜೊತೆಗೆ ಬಿಡುವಿನ ಸಮಯದಲ್ಲಿ ನಾನು ಟೀಚರ್ ಆಗಿ ಬಿಡುವಿನ ಸಮಯದಲ್ಲಿ ಸಂಡೇ ಎಲ್ಲಿ ಕಳೆಯೋದಿಲ್ಲ. ಎಲ್ಲಿ ಒಂದು ಗುಡಿ ಇರ್ತವೆ, ಎಲ್ಲಿ ಶರಣರ ಪರಂಪರೆ ಇರ್ತ ಅಲ್ಲಿ ಹೋಗಿ ನಿಮ್ಮಂಥವ್ರ ಜೊತೆ, ಯಾಕಂದ್ರೆ ನಾ ಅಲ್ಲಿಂದ ಬಂದಿದ್ದಿಲ್ಲ ಅಂದ್ರೆ ನಿಮ್ಗೆ ಭೇಟಿ ಆಗ್ತಿಲ್ಲ ನಾನು. ಸೊ ಈ ಸಾನ್ನಿಧ್ಯದಲ್ಲಿ ಏನು ಶರಣರ ಸಾನ್ನಿಧ್ಯದಲ್ಲಿ ನಾವೆಲ್ಲ ಕುಂತಿದ್ದಂಥ ಭಾಗ್ಯ ಇದು ನಮಗೆಲ್ಲ, ನಮ್ಮ ಭಾಗ್ಯ ಅಂತ. ನಾವು ದೂರದಿಂದ ಬಂದು ನಿಮ್ಮನ್ನು ನೋಡಿದ್ದೇವೆ. ಸಾಕ್ಷಾತ್ ನೀವೆಲ್ಲ ಈ ಗಜೇಶ್ ಮಸಣಯ್ಯನ ಸ್ವರೂಪಿಗಳು, ನಾವೆಲ್ಲ ಸ್ವರೂಪಿಗಳು. ಅವರ ವಾರಸುದಾರನು. ನಮ್ಗೆ 10 ಎಕರೆ ಅಪ್ಪನ ಆಸ್ತಿ, 100 ಎಕರೆ ಅಪ್ಪನ ಬ್ಯಾಂಕ್ ಬ್ಯಾಲೆನ್ಸ್ ನಾವ್ಯಾರು ವಾರಸುದಾರ ಆಗುವುದಕ್ಕಿಂತಲೂ ಈ ಶರಣ ಪರಂಪರೆಗೆ ವಾರಸುದಾರ ಆಗುವುದು ಬಹುದೊಡ್ಡ ಕೊಡುಗೆ ಇದೆ ನಮ್ದೆಲ್ಲ. ಮುಂದಿನ ಪೀಳಿಗೆಗೆ ಗಜೇಶ್ ಮಸಣಯ್ಯ ಯಾರು, ನೀಲಕಂಠ ಯಾರು, ಶರಣರು ಯಾರು, ಏಕಾಂತರಾಮಯ್ಯ ಯಾರು, ಬಸವಣ್ಣ ಯಾರು ಅನ್ನುವಂಥದ್ದು ಮಕ್ಕಳಿಗೆ ಅಂದರೆ ಬಸವಣ್ಣನವರ ಹೆಸರು ಬಹಳ ಜನ ಹೇಳ್ತಾರೆ. ಆದ್ರೆ ಬಸವಣ್ಣನವರ ಪರಿಸರದಲ್ಲಿ ಬಂದಂತಹ ಇವರೆಲ್ಲರೂ ಹೇಗೆ ಪರಿವರ್ತನೆ, ಅನಕ್ಷರಸ್ಥರು, ಅಕ್ಷರ ಬರಲಾರದವರು ಅಕ್ಷರವನ್ನು ಕಲಿತು ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ನಿರರ್ಗಳವಾಗಿ ಕನ್ನಡವನ್ನು ಕಲಿತಾರೆ, ವಚನಗಳನ್ನು ಬರೀತಾರೆ. ಅಂತಂದ್ರೆ ಒಕ್ಕಲಿಗೆ ಮುದ್ದಣ್ಣ ಅಂತ ಕೃಷಿಕ ಕಾಯಕ ಯೋಗಿ ವಚನಗಳನ್ನು ಬರೀತಾನಂತಂದ್ರೆ ಎಷ್ಟು ಪ್ರಭಾವ ನಮ್ಮ ಕನ್ನಡ ನಾಡಿನ ಕೊಡುಗೆ. ಅದು ಬಸವಾದಿ ಶರಣರ ಕೊಡುಗೆ ಬಹುದೊಡ್ಡದಿದೆ. ಅದ್ರಾಗ ಮುನ್ನಳ್ಳಿ ಕ್ಷೇತ್ರದ ಸೇರಿಕೊಂಡು ಎಲ್ಲೆಲ್ಲಿ ಸ್ಮಾರಕಗಳು ಅವೆಲ್ಲ ಬೆಳಕಿಗೆ ಬರಬೇಕು. ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಜನರಿಗೆ ತಿಳಿಸುವಂತ ಕೆಲಸ ಒಂದು ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದೀವಿ. ನಾವು ಯಾಕಂದ್ರೆ ನಾವು ಪುಸ್ತಕಗಳನ್ನು ಬರೆದಿದ್ದೇವೆ. ಆ ಪುಸ್ತಕಗಳಲ್ಲಿ ಶರಣ ಪರಂಪರೆ ಇದೆ, ನಮ್ಮ ಪ್ರಾಚೀನ ಸ್ಮಾರಕಗಳಿವೆ. ನಾನು ಮುಂದಿನ ದಿನಮಾನಗಳಲ್ಲಿ ಈ ಶರಣ ಪರಂಪರೆ ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲುವಂಥದ್ದು ಪುಸ್ತಕ ರೂಪದಲ್ಲಿ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಹೇಳಿ ಇವತ್ತು ಬಹಳ ಖುಷಿ ಅನಿಸ್ತದೆ. ಇವತ್ತು ಗಜೇಶ್ ಮಸಣಯ್ಯನವರು ಇಲ್ಲಿಯೇ ಆಯ್ಕೆಯಾಗಿದ್ದು ಮತ್ತು ಇಲ್ಲೇ ಇದ್ದು ಅವರ ಸಾನ್ನಿಧ್ಯದಲ್ಲಿ ನೀವು ಆದಿಕವಿ ಪಂಪ ಹೇಳ್ತಾನೆ, ನೆನೆಯುವುದನ್ನ ಬನವಾಸಿ ದೇಶಂ. ನಮ್ಮ ಕನ್ನಡದ ಮೊದಲ ಕವಿ ಆದಿಕವಿ ಪಂಪ ಹೇಳ್ತಾರೆ, ನೆನೆಯುವುದನ್ನ ಬನವಾಸಿ ದೇಶಂ ಅಂದ್ರೆ ಬನವಾಸಿ ಊರು. ಹಾಗೆ ನಾವೆಲ್ಲ ನೆನೆಯುವುದನ್ನ ಮನ ಅನ್ಬೇಕು. ನಾವು ನೆನೆಯುವುದನ್ನ ಮನ ಆಳಂದ ಸಾಸಿರ, ಮುನ್ನಳ್ಳಿ, ಕಲಬುರ್ಗಿ ಈ ಭಾಗವನ್ನ ಬಹಳ ದೊಡ್ಡ ಕೊಡುಗೆ. ಒಂದು ಭವ್ಯ ಪರಂಪರೆ ಇದೆ, ಬಸವಾದಿ ಶರಣರ ಪರಂಪರೆ ಒಂದು. ಅದಕ್ಕಿಂತಲೂ ಪೂರ್ವ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕ ಕೊಟ್ಟಂತಹ ಕವಿರಾಜ ಮಾರ್ಗದ ನೆಲ ನಮ್ದು. ಇವತ್ತು ಬೆಂಗಳೂರು, ಮೈಸೂರಿನವರು ಅವರೆಲ್ಲ ಹೇಳ್ತಾರೆ, ಕುರಿತು ಓದಿದ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು, ಕಾವೇರಿಯಿಂದ ಮಹಾ ಗೋದಾವರಿವರೆಗೆ ಪಸರಿಸಿದ ನಾಡು, ಅನುಭವ ಮಂಟಪ ಕೊಟ್ಟಂತ, ಜಗತ್ತಿಗೆ ಪಾರ್ಲಿಮೆಂಟ್ ಕೊಟ್ಟಂತ ಬಸವ ಕಲ್ಯಾಣ, ಹಿಂಗೆಲ್ಲ ಹೇಳ್ತಾರೆ. ಆದ್ರೆ ನೆನೆಯುವುದು ನಮ್ಮನ್ನೇ ನೆನೀತಾರೋ. ಯಾಕಂದ್ರೆ ನಮ್ಮೂರು ನಮಗೆ ಮೇಲೆ, ನಮ್ಮೂರು ಬಹಳ ನಾವಿದ್ದಲ್ಲಿಯೇ ಸ್ವರ್ಗ ನಮ್ದು. ಯಾಕಂದ್ರೆ ಇಂಥ ಶರಣರು ಹುಟ್ಟಿ ನೆಲದಲ್ಲಿ ನಾವು ಹುಟ್ಟಿದ್ದೇವಲ್ಲ, ನಾವು ಪುಣ್ಯಶಾಲಿಗಳು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಬೆಳಕನ್ನು ಚೆಲ್ಲುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವ್ರದ್ದು ಇನ್ನೊಂದು ಏನಂತಂದ್ರೆ ಪರಮ ಪದವಿಯ ಅವ್ರ ವಚನ ಬಹಳ ಚಂದಿವೆ. 2 ವಚನ ಹೇಳ್ತೀನಿ ಅಂದ್ರೆ ಅದಕ್ಕೆ ಸಾರ್ಥಕ. ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ, ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ, ಪರಮ ಪದವಿ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ, ಪರಮ ಪದವಿ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ. ಎನಗೆ ನಿಮ್ಮ ತತ್ತು ಸೇವೆಯ ಸಾಕು, ಎನಗೆ ನಿಮ್ಮ ತತ್ತು ಸೇವೆಯ ಸಾಕು. ಮಹಾಲಿಂಗ ಗಜೇಶ್ವರ ದೇವ ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಇಟ್ಟುಕೊಳ್ಳಿ ಅಂತ. ಎಷ್ಟು ಮಾರ್ಮಿಕವಾಗಿ ವಚನದಲ್ಲಿ, ಬಹುಶಃ ಎಲ್ಲ ವಚನಗಳಲ್ಲಿ ಇಂಥ ತಾತ್ಪರ್ಯ ಸಿಗೋದಿಲ್ಲ. ಈ ವಿಶೇಷ ವಚನ ಇದೆ. ನಾವು ಪದವಿಗಾಗಿ ಬಡದಾಡ್ತೀವಿ, ಅಧಿಕಾರಕ್ಕಾಗಿ ಬಡದಾಡ್ತೀವಿ. ಆದ್ರೆ ನಮ್ಮ ಗಜೇಶ್ ಮಸಣಯ್ಯ ಹೇಳ್ತಾರೆ, ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ. ಯಾವ ಬೇಡ ಅಂತಾರೋ, ಯಾವ ಬೇಡ, ಪದವಿ ಬೇಡ, ಅಧಿಕಾರ ಬೇಡ, ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ. ಎನಗೆ ನಿಮ್ಮ ತತ್ತು ಸೇವೆ ಸಾಕು. ನಿಮ್ಮ ಸೇವೆ ಭಗವಂತ, ನಿಮ್ಮ ಸೇವೆಯನ್ನು ಸಲ್ಲಿಸುವಂತ ಭಾಗ್ಯ ನನಗೆ ಕಲ್ಪಿಸುವಂತ. ಯಾವ ನಮಗೆ ಬೇಕಾಗಿಲ್ಲ. ಎಷ್ಟು ನಿರಂಕಾರ, ಅವ್ರು ಎಷ್ಟು ತ್ಯಾಗಮಯ. ನಾವೆಲ್ಲ ಬಡದಾಡ್ತೀವಿ. ಅದಕ್ಕೆ ಬಡದಾಡ್ತೀವಿ, ಅಧಿಕಾರಕ್ಕೆ ಬಡದಾಡ್ತೀವಿ, ಸಂಪತ್ತಿಗಾಗಿ ಬಡದಾಡ್ತೀವಿ. ಒಂದಿನ ಎಲ್ಲವೂ ಬಿಟ್ಟು ಹೋಗ್ಬೇಕು. ಮುನ್ನಳ್ಳಿ ಕ್ಷೇತ್ರದಲ್ಲಿ, ಮುನ್ನಳ್ಳಿ ಗ್ರಾಮದಲ್ಲಿ ಹುಟ್ಟಿದೆವು ಅಷ್ಟೇ ನೆಪ, ಅಷ್ಟೇ ಹುಟ್ಟಿದ್ದೇವೆ.
ನಾವು ಜಗತ್ತಿಗೆ ಏನಾದರೂ ಪರೋಪಕಾರದ ಕೆಲಸ ಮಾಡಬೇಕು. ಗಜೇಶ್ ಮಸಣಯ್ಯನವರು ಮಾಡಿದಂತಹ ಸಾಧನೆಗಳು ಇನ್ನೊಬ್ಬರಿಗೋಸ್ಕರವಾಗಿ ಯಾರು ದುಡಿತಾರ ಅವರು ಶಾಶ್ವತವಾಗಿ ಗಜೇಶ್ ಮಸಣಯ್ಯನಂತವರು ಶಾಶ್ವತವಾಗಿ ಉಳಿತಾರೆ. ಮನೆಗಾಗಿ ಮಾಡಿದವರು ಬಹಳ ಮಂದಿಯಾರ. ಇನ್ನೊಬ್ಬರಿಗೋಸ್ಕರವಾಗಿ ಸಮಾಜಕ್ಕೋಸ್ಕರವಾಗಿ ದುಡಿದವರು ಮಾತ್ರ ಇತಿಹಾಸದಲ್ಲಿ ಬರ್ತಾರೆ ಅನ್ನುವುದಕ್ಕೆ ನಮ್ಮ ಗಜೇಶ್ ಮಸಣಯ್ಯನವರೇ ಸಾಕ್ಷಿ ಅನ್ನುವಂಥದ್ದು. ಅವರ ಬಸವಣ್ಣವರು ಕೂಡಲ ಸಂಗಮ ಇದ್ರೆ, ಅಲ್ಲಂಪ್ರಭು ಗುಹೇಶ್ವರ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ವಚನಾಂಕಿತ ನಾಮ ಇದ್ರೆ, ನಮ್ಮ ಗಜೇಶ್ ಮಸಣಯ್ಯನವರ ವಚನಾಂಕಿತ ನಾಮ ಯಾವುದಪ್ಪ ಅಂತಂದ್ರೆ ಮಹಾಲಿಂಗ ಗಜೇಶ್ವರ ದೇವ. ಅವ್ರ ವಚನಾಂಕಿತ ನಾಮ ಮಹಾಲಿಂಗ ಗಜೇಶ್ವರ ದೇವ. ಇದು ಮಕ್ಕಳಿಗೆ ಗೊತ್ತು ಮಾಡ್ಕೋಬೇಕು. ನಿಮ್ಮೂರಾಗ ಗಜೇಶ್ ಮಸಣಯ್ಯವರಲ್ಲ ಶರಣರು ವಚನಗಳು ಬರದಾರಲ್ಲ, ಎಷ್ಟು ವಚನಗಳು ಬರದಾರ, ಮತ್ತು ಆ ವಚನಗಳ ಅವ್ರ ವಚನಾಂಕಿತ ನಾಮ ಯಾವುದು? ಬಸವಣ್ಣವ್ರ ಬಗ್ಗೆ ಹೇಳ್ತೇವೆ ನಾವು. ಇವ್ರ ಬಗ್ಗೆ ವಚನಾಂಕಿತ ನಾಮ ಯಾವುದು ಅನ್ನುವಂಥದಕ್ಕೆ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡುವಂಥ ಕೆಲಸ ಹಿರಿಯರಾದಂಥವ್ರು ನೀವು ನಾವು ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ, ಇನ್ನೊಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ. ಬಸವಣ್ಣವ್ರ ಕುರಿತು ಹೇಳ್ತಾರೆ. ಯಾರು? ಗಜೇಶ್ ಮಸಣಯ್ಯನವರು. ಬಸವಣ್ಣವ್ರ ಬಗ್ಗೆ ಅವರನ್ನು ಹಾಡಿ ಹೊಗಳಲಾರದವ್ರು ಯಾರೂ ಇಲ್ಲ ಜಗತ್ತಿನಲ್ಲಿ. ಇವತ್ತಿಗೂ ಅವರು ಜೀವಂತವಾಗಿದ್ದಾರೆ. ಬಸವಣ್ಣವ್ರು ಇಷ್ಟು ಜನರಿಗೆ 770 ಶರಣರು 1,96,000 ಜನರಿಗೆ ಅವು ಒಂದೇ ಕಡೆ ಸೇರಿಸುವುದಲ್ಲ ಬಹಳ ದೊಡ್ಡ. ನಾವು 3-4 ಜನನೇ ಸೇರ್ಲಿಕ್ಕಾಗಲ್ಲ. ಜಾತಿ, ಮತ, ಪಂಥ, ಕುಲಕ್ಕೊಬ್ಬ ಶರಣರು, ದೇಶ ವಿದೇಶಗಳಿಂದ ಬಂದು ಕಲ್ಯಾಣದೊಳಗೆ ಕೂಡಿಸುವಂತ ಕೆಲಸ ಮಾಡೋಣಲ್ಲ ಅಪ್ಪ ಬಸವಣ್ಣ. ಅಪ್ಪ ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಇದ್ದಂಥವ್ರು ನಮ್ಮ ಶರಣ ಗಜೇಶ್ ಮಸಣಯ್ಯನವರು ಅನ್ನುವಂಥದ್ದು. ಹಾಗೆ ಬಸವಣ್ಣವರಿಂದ ಪರಿವರ್ತನೆ ಆದರೂ ವಾಪಸ್ ಹೇಗೆ ಹೇಳ್ತಾರೆ ಅನ್ನುವಂಥದ್ದು. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನೇ. ಎಲ್ಲರನ್ನು ಉಲ್ಲೇಖ ಮಾಡ್ತಾರೆ. ಇದು ಇತಿಹಾಸ, ನಮಗೆ ಇದು ಸಾಕ್ಷಿ. ಅವರ ಕಾಲಕ್ಕೆ ಇದ್ದರಲ್ಲ ಇದು. ಯಾಕಂದ್ರೆ ಬರೀ ಇವರು ವಚನ ಹೇಳಿದ್ರೆ ಗೊತ್ತಾಗೋದಿಲ್ಲ. ಅವರ ಕಾಲಕ್ಕೆ ಬಸವಣ್ಣನವರ ಕುರಿತು ಹೇಳ್ತಾರೆ, ಅದೇ ಸಮಕಾಲೀನವರು. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಭಾವಸ್ಥಲವೇ ಪ್ರಭುದೇವಯ್ಯ. ಅಲ್ಲಂ ಪ್ರಭು, ಎನ್ನ ಭಾವಸ್ಥಲವೇ ಪ್ರಭುದೇವಯ್ಯ. ನೋಡ್ರಿ, ಎನ್ನ ಅಂತಃಕರಣ ಮನಭಾವಂಗಗಳಲ್ಲಿ ಇಷ್ಟ ಪ್ರಾಣ ಭಾವಂಗಗಳಲ್ಲಿ ತಲ್ಲೀನವಾಗಿ ಮಹಾಲಿಂಗ ಗಜೇಶ್ವರ ನಿಮ್ಮ ಶರಣ ಘನವನ್ನು ಎನ್ನ ಸರ್ವಾಂಗದಲ್ಲಿ ಕಂಡು ಪರಮ ಸುಖಿಯಾಗಿದ್ದೇನಯ್ಯ. ನಾನು ಸುಖಿಯಾಗಿದ್ದೇನೆ ಬಸವಣ್ಣವರೇ, ನಾನು ಸುಖಿಯಾಗಿದ್ದೇನೆ ಅಲ್ಲಂ ಪ್ರಭುಗಳೇ, ನಾನು ಸುಖಿಯಾಗಿದ್ದೇನೆ ಚನ್ನಬಸವಣ್ಣನವರು. ಚನ್ನಬಸವಣ್ಣ ಅಂದ್ರೆ ಬಸವಣ್ಣವರ ಹಳೆಯ. ಆ ಎಲ್ಲ ಶರಣರನ್ನು ಉಲ್ಲೇಖ ಮಾಡಿ ನಿಮ್ಮ ಪರಿಸರದಲ್ಲಿ ನಾನು ಬಂದೀನಿ. ಯಾರು? ಗಜೇಶ್ ಮಸಣಯ್ಯ ಹೇಳ್ತಾರೆ. ನಿಮ್ಮ ಪರಿಸರದಲ್ಲಿ ಬಂದು ವಚನಗಳನ್ನ ಬರೆದಿದ್ದೀನಿ. ಅದಕ್ಕೆ ನಾನು ಪರಮ ಸುಖಿಯಾಗಿದ್ದೇನಯ್ಯ, ನಾನು ಪರಮ ಸುಖಿಯಾಗಿದ್ದೇನಯ್ಯ ಅಂತ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣವಾದಂಥ ಮಾತುಗಳಿವೆ, ಎಷ್ಟು ವಚನಗಳು ಚೆನ್ನಾಗಿಂತವು. ಅನೇಕ ವಚನಗಳು, ಒಂದು 27 ವಚನಗಳಿಗಿಂತ ಹೆಚ್ಚಿಗೆ ವಚನಗಳು ನಮಗೆ ಸಿಗ್ತಾವ. ಆದರೆ ಇನ್ನೂ ಕೆಲವು ಸಂಶೋಧನೆ ಆದರೆ ನಮಗೆ ಇನ್ನೂ ಮಾಡಬೇಕಿತ್ತು. ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಶರಣ ಪರಂಪರೆ ಕಡೆ ನಾವೆಲ್ಲರೂ ಮುಖ ಮಾಡಬೇಕಾಗಿದೆ. ಯಾಕಂದರೆ ಕಂದಾಚಾರ, ಮೌಢ್ಯತೆ ಈ ಮನೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಮಕ್ಕಳಿಗೆ ರಿಸಲ್ಟ್ ಬರಬೇಕಂತೇಳಿ ಯಾವುದೋ ಒಂದು ಹೋಗಿ ಚಿಟ್ಟಿ ಕಟ್ಟೋದರಿಂದ ಬರೋಲ್ಲ. ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು. ಬಸವಾದಿ ಶರಣರ ವೈಚಾರಿಕ ಕ್ರಾಂತಿಯನ್ನು ಮೂಡಿಸಬೇಕು. ಹಾಗಾದಾಗ ಮಾತ್ರ ಆ ಮಕ್ಕಳು ವಿಚಾರವಂತರಾಗ್ತಾರೆ. ಜ್ಞಾನದ ಪ್ರಖರತೆ ಹೆಚ್ಚಿಗೆ ಆಗಬೇಕು. ಯಾಕೆ ಜ್ಞಾನ ಇರಬೇಕಂದ್ರೆ ಜ್ಞಾನವೇ ಅದು ಶಿಕ್ಷಣದ ಒಂದು ಮೂಲ. ಯಾಕಂದ್ರೆ ಜ್ಞಾನ ಪಡಲಿಕ್ಕೆ ನಮಗೆ ಮುಖ್ಯವಾದ ಶಾಸ್ತ್ರ ಶಿಕ್ಷಣ. ಯಾರು ಜ್ಞಾನಿ ಆಗ್ತಾರೆ? ಇವತ್ತು ಶರಣರು, ಇವತ್ತು ಗಜೇಶ್ ಮಸಣಯ್ಯನವರು ನೆನೆಸ್ತೇವೆ ಅಂದ್ರೆ ಅವರು ಕೊಟ್ಟಂತ ಜ್ಞಾನ ಜಗತ್ತಿಗೆ ಬಹುದೊಡ್ಡ ಸಂಪತ್ತು ಯಾವುದಾದ್ರೆ ಜ್ಞಾನ. ಅದಕ್ಕೆ ಜ್ಞಾನಕ್ಕೆ ಬಹಳ ಪ್ರಮುಖವಾದಂಥ ಒತ್ತನ್ನು ಕೊಟ್ಟಂತ ಗಜೇಶ್ ಮಸಣಯ್ಯನವರು ಈ ಭಾಗದಲ್ಲಿ ನಡೆದಾಡಿದ್ರು. ಈ ಭಾಗದಲ್ಲಿ ಹೇಗೆ ಸಂಸಾರಿಕರಾಗಿದ್ದರೆ ಹೆಂಗಿರ್ಬೇಕು? ಗಜೇಶ್ ಮಸಣಯ್ಯನವರು ಅಂದ್ರೆ ಸಂಸಾರಿಕರಾಗಿ